ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಭಾಳ ದಿನ ಆದಮೇಲೆ ನಾವು ಮಾಡ್ತಿದ್ದೀನಿ. ಭಾಳ ದಿನ ಅಂದರೆ ಒಂದು ವಾರ ಮೇಲೆ ಆಯಿತು, ಮಾಡೇ ಇಲ್ಲ. ಬೈ ವಿಡಿಯೋ ಕೂಡ ಅಪ್ಲೋಡ್ ಮಾಡಿಲ್ಲ. ಈ ವಿಡಿಯೋ ಮಾಡೋಕ್ಕೆ ಮುಂಚೆ ಅವ್ರಿಗೆ ಗೊತ್ತಾಗಿರುತ್ತೆ ನಿಮಗೆ ಆ ಕಾರಣಕ್ಕೆ ನಾನು ವಿಡಿಯೋಸ್ ಮಾಡಿಲ್ಲ ಅಂತೇಳಿ. ಇನ್ನು ಕೆಲಸ ಇದೆ ಫ್ರೆಂಡ್ಸ್, ಇನ್ನು ಅರ್ಧ ಕೆಲಸ ಇದೆ. ನೋಡಿ ಇಲ್ಲಿ ಮಲಗಿದ್ದಾರೆ ಇವ್ರನ್ನ. ಪೂಜೆ ಎಲ್ಲ ಮಾಡಿ ಮಲಗಿ ಶುಕ್ರವಾರದಿಂದ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಶನಿವಾರ ಮಾಡಿದ್ರೆ ವ್ಲಾಗ್ ಶನಿವಾರದಿಂದ ಹಿಡಿದು ಶನಿವಾರ, ಐತವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ತಕ್ಕಂಡು ಕೆಲಸ ಇದೆ. ಇವತ್ತೂ ಕೆಲಸ ಇದೆ. ಒಂದು ವಾರ ಕೆಲಸ ಇದೆ, ಇನ್ನೂ ಇದೆ ಇವಾಗ ಮಾಡಬೇಕು. ನನ್ನ ಮಗಂದೊಂದು ನೋಡಿ, ಇದೇ ಕಾರಣಕ್ಕೆ ನಾವು ನೈಟೆಲ್ಲ ಅಷ್ಟು ಒತ್ತಾಡಿದ್ದು. ಇದೇ ಕಾರಣಕ್ಕೆ ಈಗ ಫ್ರೆಂಡ್ಸ್ ಇವತ್ತು ಟಿಫನ್ ಏನಿಲ್ಲ, ಸಿಂಪಲ್ ಅವಲಕ್ಕಿ ಒಗ್ಗರಣೆ ಮಾಡಿದ್ದೆ. ಇವರು ಡ್ಯೂಟಿಗೆ ಹೋಗ್ತಾರೆ ಅಂತಂದು ಹೇಳಿ ಟಮಟಪ್ಪಲ್ಲೇ ನುಗ್ಗಿಕಾಯಿ ಇಟ್ಟು ಎಷ್ಟು ದಿನ ಆಯಿತು ನಾನು ಏನು ಇದನ್ನೇ ಮಾಡಿಲ್ಲ. ಏನೋ ಕಾಗಡ ಮಾಡಿಲ್ಲ, ರೊಟ್ಟಿ ಮಾಡಿಲ್ಲ, ಏನು ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಅಡುಗೆನೇ ಮಾಡಿಲ್ಲ. ಸ್ವಲ್ಪ ಜಾಸ್ತಿ ಹೋಟ್ಲಾಗ ಅದು ತಿನ್ಕೊಂತಿದ್ದೀವಿ. ಅದಕ್ಕೆ ಪಲ್ಯ ಇತ್ತು, ನುಗ್ಗಿಕಾಯಿ ಇತ್ತು, ಎಲ್ಲ ಬಾಡೋದಂಗೆ ಆಗ್ತಿತ್ತಾ. ಕಾಯಿ ತೊಗೊಂಬೋ. ಹಾಗಾಗಿ ಅಡುಗೆ ಇವಾಗ ಅದಿಟ್ಟು ಪಲ್ಯ ಮಾಡಿದ್ದೆ. ಇನ್ನು ಇವಾಗ ಊಟ ಮಾಡಿ ಇನ್ನೂ ಕೆಲಸ ಇದೆ ಫ್ರೆಂಡ್ಸ್, ಅದೆಲ್ಲ ಮುಗಿಸ್ಕೋಬೇಕು. ಈಗ ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತೀನಿ. ಇವರು ನೈಟೆಲ್ಲ ಕೆಲಸ ಮಾಡಿ ಅಲ್ಲಿ ಹೋಗ್ತಿದ್ರಲ್ವ, ಹಾಗಾಗಿ ಫುಲ್ ಸುಸ್ತಾದಂಗಾಗಿ ಮಲ್ಕೊಂಬಿಟ್ಟರು. ಅದಕ್ಕೆ ಇವತ್ತು ಹೋಗಿಲ್ಲ, ಡ್ಯೂಟಿಗೆ ಹೋಗ್ಬೇಕು ಅಂದ್ಕೊಂಡಿದ್ರು, ಹೋಗಿಲ್ಲ. ಹಾಗಾಗಿ ಇವಾಗ ನಾನು ಟಿಫನ್ ಮಾಡಿ ಇನ್ನೂ ಕೆಲಸ ಇದೆ. ಬನ್ನಿ ತೋರಿಸ್ತೀನಿ ಇನ್ನೂ ಏನೇನು ಮಾಡ್ತೀನಿ ನಾನು ಅಂತೇಳಿ. ನನಗೆ ಅವಲಕ್ಕಿ ಒಗ್ಗರಣೆ ಹಾಗೆ ಒಂದು ಸ್ವಲ್ಪ ಮೊಸರು ಅವಲಕ್ಕಿ ಒಗ್ಗರಣೆ ತಿಂದರೆ ಸಖತ್ತಾಗಿರುತ್ತೆ. ಅವರು ಟಿಫನ್ ಮಾಡಿದ್ರು, ಪ್ರಿಯಾಂಶನು ಮಾಡಿದ್ರು. ಇನ್ನು ನಾನು ಈಗ ಸ್ನಾನ ಮಾಡ್ಕೊಂಡು ಗುಡಿಗೆ ಹೋಗಿ ಬಂದು ಈಗ ಮಾಡ್ತಿದ್ದೀನಿ. ಇನ್ನು ನಾವು ಇಲ್ಲಿ ಹಾಸ್ಪಿಟ್ಲಿಗೆ ಯಾಕೆ ಬಂದೇನೆ ಅಂತಲೇ ಹೇಳ್ತೀನಿ. ಇನ್ನು ನಾವು ಟಿಫನ್ ಮಾಡಿಕೊಂಡು ಇನ್ನು ಅವರು ಮಲಗಿದ್ರಲ್ವ, ಇನ್ನು ಅವ್ರಿಗೆ ಎಬ್ಸ್ಕೊಂಡು ಇನ್ನು ನಾವು ಇಲ್ಲಿ ಹಾಸ್ಪಿಟಲಿಗೆ ಬಂದ್ವಿ. ಇನ್ನು ಯಾಕೆ ಹಾಸ್ಪಿಟಲಿಗೆ ಬಂದೀವಿ ಅಂತಲೂ ಹೇಳ್ತೀನಿ. ಇನ್ನು ಒಂದು ವಾರ ಫುಲ್ ಕೆಲಸನೇ ಇತ್ತಲ್ಲ ಫ್ರೆಂಡ್ಸ್ ನಮ್ಮ ಮನೇಲಿ, ಹಾಗಾಗಿ ಅವ್ರಿಗೆ ಫುಲ್ ಒಂಥರ ಸುಸ್ತಾದಂಗೆ ಆಗಿಬಿಟ್ಟಿತ್ತು. ಹಾಗಾಗಿ ಒಂದು ಸ್ವಲ್ಪ ತೋರಿಸ್ಕೊಂಬರೋಣ ಅಂತಂದು ಹೇಳಿದ್ರು ಅವರು. ಇನ್ನು ಮೇನ್ ಕಾರಣ ನನಗೆ ತೋರಿಸ್ಕೊಂಬರಕ್ಕೆ ಹೋಗ್ಬೇಕಾಗಿತ್ತು. ಯಾಕಂದರೆ ನಾನು ಕಂಟಿನ್ಯೂಸ್ ಆಗಿ ಲಾಗ್ಸ್ ನೋಡೋರಿಗೆ ಗೊತ್ತಿರುತ್ತೆ. ಆಲ್ಮೋಸ್ಟ್ ಒಂದೆರಡು ಲಾಗ್ ಹಿಂದೆ ನಮ್ಮ ಅಮ್ಮವ್ರ ಮನೆಗೆ ಎದಕ್ಕೂ ಹೋದಾಗ ಹೋಗಿದ್ದೆ. ಅಲ್ಲಿ ಒಂದು ಸ್ವಲ್ಪ ಆರಾಮಿದ್ದಿಲ್ಲ, ಒಂದು ಸ್ವಲ್ಪ ಹೀಟಾಗಿ ಏನು ಇದು ಆಗಿಬಿಟ್ಟಿತ್ತು ಫುಲ್ಲು. ನನಗೆ ಒಂಥರ ಹೀಟಾಗಿ ಹೆಂಗೆ ಆಗ್ಬಿಟ್ಟಿತ್ತು. ತೋರಿಸ್ಕೊಂಬರಕ್ಕೆ ಹೋಗಿದ್ವಿ. ತೋರಿಸ್ಕೊಂಬಂದ್ಮೇಲೆ ಅವರು ಹೇಳಿದರು ಎಲ್ಲ ಒಂಥರ ಪೆಂಪಲ್ ಎದಾಳೋದು ಕೈಯಲ್ಲಿ, ಕಾಲಲ್ಲಿ, ಮುಖದಲ್ಲಿ ಎಲ್ಲ ಒಂಥರ ಆಗ್ಬಿಟ್ಟಿತ್ತು. ತೋರಿಸ್ಕೊಂಬಂದಾಗ ಅವ್ರು ಹೇಳಿದರು ಇಲ್ಲ ಹೀಟಾಗಿದೆ, ಸೂಜಿ ಹಾಕ್ತೀವಂತೆ. ಸೂಜಿ ಹಾಕಿದ್ರು ನನಗೆ ಫುಲ್ಲು ನೋವಾಗ್ಬಿಡತ್ತೆ. ಎಷ್ಟು ನೋವಾಗೋದು ಗಡ್ಡಾದಂಗೆ ಆಗ್ಬಿಟ್ಟಿತ್ತು. ಕೈ ಹಿಂಗೆ ಎತ್ತಕ್ಕಾಗ್ತಿಲ್ಲ, ಏನಿಲ್ಲ. ಹಂಗೇ ಇದು ಮಾಡಿದ್ದೆ ನನ್ನ ಕೆಲಸ. ನಮ್ಮ ಮನೆಯವ್ರಿಗೆ ಕೂಡ ಹೇಳಿದ್ದಿಲ್ಲ. ಅಂದರೆ ಅವ್ರು ಹಂಗಲ್ಲೇ ಫುಲ್ ಅದು ನನಗೆ ನೋವು ತಡ್ಕೊಳಕ್ಕಾಗಿಲ್ಲ. ಆಮೇಲೆ ನೋಡಿ ಇನ್ನು ಹೋಗೋಣ ಬಾ ಅಂತಂದೇಳಿ ಗೌರ್ಮೆಂಟ್ ಹತ್ರ ತೋರಿಸ್ಕೊಂಡ್ರೆ ಕಮ್ಮಿ ಆಗೋದಿದೆ ಅಂತಂದೇಳಿ ಮತ್ತೆ ಅಲ್ಲಿ ಹೋಗಿ ಅವ್ರು ಹೇಳಿದರು ಇಲ್ಲ ಇದು ನೋವಾಗಿದೆ, ಏನಾಗಲ್ಲ ಅಂತೇಳಿ ಟ್ಯಾಬ್ಲೆಟ್ಸ್ ಕೊಟ್ಟರು. ಅದು ತಗೊಂಡು ನಾವು ಬಂದ್ವಿ. ಇನ್ನು ಇದು ಹಬ್ಬಕ್ಕೆ ಸಂತೆ ಫ್ರೆಂಡ್ಸ್. ಇದು ವಾರಕ್ಕೊಂದು ಟೈಮ್, ವಾರಕ್ಕಲ್ಲ ತಿಂಗಳಿಗೆ ಒಂದು ಟೈಮ್ ಮಾಡಿಸಂತೆ. ಅಂದರೆ ಫ್ರೆಂಡ್ಸ್ ತಿಂಗಳಿಗೆ ಒಂದು ಟೈಮ್ ಮಾಡ್ತೀನಿ. ಈ ಥರ ಒಂದು ಟೈಮ್ ಎಲ್ಲ ತರಿಸ್ಕೊಂಬಿಡ್ತೀನಿ ನಾನು. ಇನ್ನು ಇದು ಒಂದು ಸ್ವಲ್ಪ ಇದೆ ಅಂದಾಗ ಮತ್ತೆ ನಾನು ಒಂದು ಸ್ವಲ್ಪ ತರಿಸ್ಕೊಂಡು ಇಟ್ಕೊತೀನಿ. ನನಗೆ ಪೂರ್ತಿ ಕಾಲಾಗೋವರೆಗೂ ಇರಬಾರ್ದು ಫ್ರೆಂಡ್ಸ್ ಮನೆಯಲ್ಲಿ. ಒಂದು ಸ್ವಲ್ಪ ಖಾಲಿ ಆದರೂ ಓಕೆ, ಪೂರ್ತಿ ಖಾಲಿ ಆಗಿಬಿಟ್ರೆ ನನಗೇನೋ ಒಂಥರ ಎಲ್ಲ ಇದಾಗಿದೆ ಅನಿಸ್ತಿದೆ. ಹಾಗಾಗಿ ಒಂದು 3 ತಿಂಗಳಿಗೆ ಇಲ್ಲಾಂದರೆ 4 ತಿಂಗಳಿಗೆ ನಾನು ಎಲ್ಲ ಪೂರ್ತಿ ಕಂಪ್ಲೀಟಾಗಿ ಎಲ್ಲ ತರಿಸಿಟ್ಕೊಂಡ್ಬಿಡ್ತೀನಿ. ಅದು ಏನಾದರೂ ನನಗೆ ಸ್ವಲ್ಪ ಕಮ್ಮಿ ಬಿದ್ದಿದೆ ಅಂದಾಗ ಮಾತ್ರ ನಾನು ಸ್ವಲ್ಪ ತರಿಸ್ಕೊಂಡಿರ್ತೀನಿ. ಇದು ಯಾವಾಗೋ ನಾನು ಜನವರಿ ಟೈಮಲ್ಲಿ ನಾನು ಬರ್ತಾ ಟೈಮಲ್ಲಿ ತರಿಸಿಟ್ಕೊಂಡಿದ್ದೆ. ಅವಾಗ ತರಿಸಿಟ್ಕೊಂಡು ಮತ್ತು ಈಗ ಈ ಥರ ತರಿಸಿಟ್ಕೊಂಡ್ಬಿಡ್ತೀನಿ. ಏನಿಲ್ಲ ಅಂದ್ರೆ 3 ತಿಂಗಳು ನನಗೆ ಆರಾಮ್ಸೆ ಆಗುತ್ತೆ. ಆಗಿಲ್ಲ ಅಂದ್ರೆ ನಾನು ಸ್ವಲ್ಪ ತಂದ್ಕೊಂಡು ನಾನು 4-5 ತಿಂಗಳು ಮಾಡ್ಕೊಂಡ್ಬಿಡ್ತೀನಿ ಇದರಲ್ಲೇ. ಇನ್ನು ಎಣ್ಣೆ ಬಂದು ಒಂದು 15 ಕೆಜಿ ಒಂದು ಡಬ್ಬೆ ತಂದುಬಿಟ್ರೆ ಏನಿಲ್ಲ ಅಂದ್ರೆ 3 ತಿಂಗಳು ಇಲ್ಲ 2.5 ತಿಂಗಳು ಆಗೇ ಆಗುತ್ತೆ ಆರಾಮ್ಸಾಗಿ. ಜಾಸ್ತಿ ಎಣ್ಣೆ ಎಣ್ಣೆಲಿ ಕೊರೆಯೋದು ಆ ಥರ ಮಾಡಿದರೆ 3 ತಿಂಗಳು ಬಂದೇ ಬರುತ್ತೆ. ಕೊರಿಲಾರ್ದಂಗಿದ್ದರೆ 3 ತಿಂಗಳು ಬರುತ್ತೆ. ಸ್ವಲ್ಪ ಅದು ಇದು ಮಾಡಿದರೆ ಮಾತ್ರ 2 ತಿಂಗಳು ಬರುತ್ತೆ. ಆವಾಗ ನಾನು ಒಂದು ಪ್ಯಾಕೆಟ್ ತರಿಸ್ಕೊಂಡು ಇದರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಂಡು ಹೆಂಗೋ ಒಂದು ಮ್ಯಾನೇಜ್ ಮಾಡ್ಕೊಂಬಿಡ್ತೀನಿ. ಎಲ್ಲ ಒಂಥರ ಪುಡಿಗಳು ಎಲ್ಲ ತಗೊಂಬಂದು ಇಟ್ಕೊಂಡ್ಬಿಟ್ಟಿರ್ತೀನಿ. ನನಗೇನೇನು ಬೇಕು ಎಲ್ಲ ತಗೊಂಬಂದು ಇವಾಗಲೇ ತರೋದು. ಇನ್ನು ಮತ್ತೆ ಸ್ವಲ್ಪ ಬೇಕಾದಾಗ ತರಿಸಿಟ್ಕೊತೀನಿ.
ಹಬ್ಬಕ್ಕೂ ಆಗುತ್ತೆ. ಮತ್ತು ಮನೆಯಲ್ಲೂ ಎಲ್ಲೋ ಖಾಲಿಯಾಗಿತ್ತು, ನಾನು ತರಿಸಿದ್ದಿಲ್ಲ. ಇದೇ ಕಾರಣಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡಿ ಬಾಕ್ಸ್ ಎಲ್ಲ ತೊಳೆದಿಟ್ಟು ಆಮೇಲೆ ಎಲ್ಲವೂ ಜೋಡಿಸಿಡೋಕ್ಕಂತಲೇ ನಾನು ತರಿಸಿದ್ದಿಲ್ಲ. ಒಂದು ತಿಂಗಳಾಗಿತ್ತು, ಎಲ್ಲ ಖಾಲಿ ಆಗಿತ್ತು ಆಲ್ರೆಡಿ. ಸ್ವಲ್ಪ ತರಿಸ್ಕೊಂಡು ನಾನು ಮಾಡ್ಕೊತಿದ್ದೆ, ಯಾಕಂದರೆ ಬಾಕ್ಸಲ್ಲಿ ಹಾಕಿಡೋದು ಅಷ್ಟು. ಹಾಗಾಗಿ ಹಾಕಿಟ್ರೆ ಮತ್ತೆ ತೊಳೆಯೋಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ನಾನೆಲ್ಲ ತೊಳೆದಾದ್ಮೇಲೆ ಹಬ್ಬಕ್ಕೊಮ್ಮೆಟಿಗೆ ತರಿಸ್ಕೊಂಬಿಡೋಣ ಅಂತಂದೇಳಿ ನಾನು ಒಮ್ಮೆಟಿಗೆ ತರಿಸ್ಕೊಂಡೆ. ಇನ್ನು ನನಗೆ ಮನೆಯನ್ನು ನಡೆಯೋಕ್ಕೆ ಅಂದರೆ ಮನೆಗೆ ಅಡುಗೆ ಮಾಡೋಕ್ಕೆ ಕೆಲವ್ರಿಗೂ ಒಂದೊಂದು ಇರ್ತಾವಲ್ವ, ಈ ಥರ ಇದ್ದರೆ ನಾನು ಮನೆ ನಡೆಸ್ತೀನಿ ಅಂದರೆ ಐಟಮ್ಸ್ ಇದ್ದರೆ ಮೇಂಟೈನ್ ಮಾಡ್ಕೊಂಡು ಹೋಗ್ತೀನಿ. ಅಂದರೆ ನನಗೆ ಯಾವ ಥರ ಅಂದರೆ, ನನಗೆ ಯಾವುದಿದ್ರೆ ಮೇಂಟೈನ್ ಮಾಡ್ಕೊಂಡು ಹೋಗ್ತೀನಿ ಅಂದರೆ, ಉದ್ದಿನಬೇಳೆ ಇರಬೇಕು, ಬೇಳೆ ಮತ್ತು ಒಂದು ಸ್ವಲ್ಪ ಏನಾದರೂ ಸ್ವೀಟಾಗಿ ಮಾಡೋಕ್ಕೆ ಬೆಲ್ಲ, ಈ ಥರ ಇದ್ದರೆ ಆಯಿತು. ನನ್ನ ಮನೆ ಅಂದರೆ 1 ಮಂತಲ್ಲಿ ಏನು ಬೇಕು ಅದು ನಡ್ಸ್ಕೊಂಡು ಹೋಗ್ತಿರ್ತೀನಿ. ಯಾಕಂದರೆ ಜಾಸ್ತಿ ಏನಾದರೂ ಟಿಫನಿಗೆ ಮಾಡೋಕ್ಕೆ ಉದ್ದಿನಬೇಳೆ ಬೇಕು, ಮತ್ತು ಸಾರು ಹಂಗೆ ಮಾಡೋಕ್ಕೆ ಬೇಳೆ ಮತ್ತು ಎಣ್ಣೆ, ಇವು 3 ಇದ್ದರೆ ನಾನು ನಡ್ಸ್ಕೊಂಡು ಹೋಗ್ತೀನಿ. ಈ ಥರ ನಂದು ಏನಿಲ್ಲ ಅಂದರೆ ನೀವು 3 ಇರಲೇಬೇಕು. ಯಾಕಂದರೆ ಸಡನ್ನಾಗಿ ಏನಾದರೂ ತರಕಾರಿ ತಂದಿಲ್ಲ ಅಂದರೆ ದೋಸೆಗೆ ಇಡ್ಲಿಗೆ ಹಂಗೆ ಏನಾದರೂ ಹಾಕಿ ನಡಿ ಅಂತೀನಿ. ಎಣ್ಣೆ ಅಂತ ಇರಲೇಬೇಕು. ಆಲ್ಮೋಸ್ಟ್ ಎಲ್ಲರ ಮನೇಲಿ ಎಣ್ಣೆ ಇಲ್ಲ ನಡೆಯಲ್ಲ. ಇನ್ನು ನಮ್ಮ ಮನೇಲಿ ಬೇಳೆ ಅಂತ ಇರಲೇಬೇಕು. ಸಾರಾದರೂ ಮಾಡಲೇಬೇಕು. ಕೆಲವ್ರ ಮನೇಲಿ ಸಾರೇ ಮಾಡಲ್ಲ ಅಂತ ಫ್ರೆಂಡ್ಸ್, ಕಾಗಡ್ಡೆ ತರಕಾರಿ ಇದೇ ಮಾಡಿ ಸರಿ ಮಾಡ್ತಾರಂತೆ. ನಮ್ಮ ಮನೇಲಂತೂ ಬೇಳೆ ಇರಲೇಬೇಕು. ಇವಿದ್ರೆ ಮಾತ್ರ ನನಗೆ ಒಂಥರ ರಿಲ್ಯಾಕ್ಸ್. ಇವೇನಾದರೂ ಸ್ವಲ್ಪ ಕಲಿಯಕ್ಕೆ ಬಂದಿದ್ದೇವೆ ಅಂದರೆ ನಾನು ಮತ್ತೆ ಹಂಗೆ ಹಿಂದೆಲ್ಲ ತರಿಸ್ಬಿಡ್ತೀನಿ, ಪೂರ್ತಿ ಕಲಿಯಾಗಿಬಿಡಲ್ಲ. ಇದಿದ್ದರೆ ಮಾತ್ರ ನಾನು ನಡೆಸ್ಕೊಂಡು ಹೋಗ್ತೀನಿ ಆರಾಮ್ಸೆ. ಇನ್ನು ಮನೇನೂ ಎಲ್ಲ ಕ್ಲೀನಾಗಿತ್ತು, ಇನ್ನು ಎಲ್ಲ ಫುಲ್ಲು ಎಲ್ಲ ಕ್ಲೀನ್ ಆಗಿಬಿಟ್ಟಿತ್ತಲ್ವ. ಹಾಗಾಗಿ ಇದನ್ನು ಕಿರಣಿನ ತರಿಸಿದ್ದೆ. ಇನ್ನು ಎಲ್ಲ ತೆಗೆದಿಟ್ಟು ಬಿಡೋಣ, ಇನ್ನು ಊರಿಗೆ ಹೋದ್ರೆ ಆಗಲ್ಲ ಅಂತಂದೇಳಿ ಎಲ್ಲ ತೆಗೆದಿಡ್ತಿದ್ದೆ. ನನ್ನ ಹಸ್ಬೆಂಡ್ ನೀನೆಲ್ಲ ಬಾಕ್ಸಲ್ಲಿ ಹಾಕ್ಕೊಡ್ತೀನಿ, ಎಲ್ಲೆಲ್ಲಿ ಇಡ್ತೀವಿ ಅಲ್ಲಿ ಇಟ್ಕೊಂಬಿಡು ಅಂತೇಳಿ ಪಾಪ ಅವ್ರೂ ಎಲ್ಪ್ ಮಾಡಿದ್ರು. ಬಟ್ ವಿಡಿಯೋ ಅದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಈ ಕೆಲಸ ಇದ್ದಾಗಿದೆ. ಈ ಥರ ಏನೇನು ಮಾಡ್ಕೊಂಡು ಕುಂತ್ಬಿಟ್ರೆ ಇದರಲ್ಲಿ ಹೋಗ್ಬಿಡುತ್ತೆ, ಕೆಲಸ ಆಗೋಲ್ಲ. ಹಾಗಾಗಿ ನಾನು ಏನಾದರೂ ಕೆಲಸ ಇದ್ದರೆ ವಿಡಿಯೋ ಮಾಡೋಕ್ಕೋಗಲ್ಲ ಫ್ರೆಂಡ್ಸ್. ಸ್ವಲ್ಪ ಅಷ್ಟಾಗಿ ಮಾಡಿ ನಾನು ಸುಮ್ಮನಾಗ್ಬಿಡ್ತೀನಿ, ಇಲ್ಲಾಂದರೆ ಕೆಲಸ ಹಂಗೆ ನಿಂತ್ಕೊಂಡ್ಬಿಡುತ್ತೆ. ಇನ್ನು ಅದೆಲ್ಲ ಕ್ಲೀನ್ ಮಾಡಿ ಆ ಕಡೆ ಎಲ್ಲ ಜೋಡಿಸಿದರೆ ನನ್ನ ಹಸ್ಬೆಂಡ್ ಎದುರಿಗೆ ಕಾಣುತ್ತಲ್ವ, ಅಲ್ಲೆಲ್ಲ ಜೋಡಿಸಿದ್ರು. ಇನ್ನು ಇದೆಲ್ಲ ಜೋಡಿಸಾದ್ಮೇಲೆ ಇನ್ನು ಸಾಯಂಕಾಲ ಸ್ವಲ್ಪ ಕೆಲಸ ಇತ್ತು ಫ್ರೆಂಡ್ಸ್, ಅದನ್ನು ತೋರ್ಸೋಕ್ಕಾಗಲಿಲ್ಲ. ಇನ್ನು ಅದೆಲ್ಲ ಆದಮೇಲೆ ಬಂದು ನೋಡಿದೆ, ಮತ್ತು ನೈಟ್ ಏನಾದರೂ ಅಡುಗೆ ಮಾಡೋಣ ಅಂತಂದೇಳಿ, ಯಾಕಂದರೆ ನೈಟ್ ಏನಾದರೂ ಅಡುಗೆ ಮಾಡೋಣ ಅಂತಂದು ನೋಡೋಣ ಅಂತೇಳಿ ಫ್ರಿಡ್ಜಲ್ಲಿ ನೋಡಿದ್ದೆ. ಇನ್ನು ತರಕಾರಿ ತಂದಿದ್ದು ಫ್ರೆಂಡ್ಸ್ ಎಲ್ಲವೂ ಹಂಗೆ ಇದ್ದವು. ಏನು ಮಾಡಬೇಕಂತಲೇ ನನಗೆ ತಿಳಿತಿಲ್ಲ. ಏನು ಮಾಡಿದ್ದಿಲ್ಲ ನಾನು ಈ ವಾರ. ತರಕಾರಿ ತಗೊಂಬಂದಿದ್ದು ಮನೆ ತೊಳೆಯೋದಕ್ಕೋಸ್ಕರ ಎಲ್ಲವೂ ಹಂಗೆ ಇಟ್ಬಿಟ್ಟಿದ್ದೆ, ಏನು ಮಾಡೇ ಇದ್ದಿಲ್ಲ. ಆಮೇಲೆ ನೋಡಿದೆ ಏನು ಮಾಡೋಣ ಅಂತಂದೇಳಿ ಯೋಚನೆ ಮಾಡ್ತಿದ್ದೆ. ಹಾಗೆ ಫ್ರಿಡ್ಜನ್ನು ಎಲ್ಲ ಜೋಡಿಸಿಟ್ಟಿದ್ದೆ. ಇನ್ನು ಫ್ರೆಂಡ್ಸ್ ಆ ಕವರ್ ರಿಟರ್ನ್ ಮಾಡ್ತೀನಲ್ವ, ನನಗೆ ಇದು ಮನೆ ಕೆಲಸ ಇತ್ತಲ್ಲ ಸ್ವಲ್ಪ ಎಲ್ಲ ಕ್ಲೀನ್ ಮಾಡೋದು. ಹಾಗೆ ಟೈಮ್ ಆಗಿಬಿಟ್ಟಿತ್ತು, 1 ವಾರ ಇರುತ್ತೆ ಅದು ರಿಟರ್ನ್ ಮಾಡೋದು. ಹಾಗಾಗಿ ಆಗಿಬಿಟ್ಟಿತ್ತು. ಮತ್ತು ಇನ್ನೇನು ಮಾಡೋಕ್ಕಾಗುತ್ತೆ. ನನ್ನ ಹಸ್ಬೆಂಡಿಗೆ ಕೇಳಿದೆ, ಇರಲಿ ಹಾಕು, ಅದು ಏನಾದರೂ ಇದು ಏನು ನಿನಗೆ ಯೂಸ್ ಆಗಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ಲಿಂದ ಬೇರೆದು ನೋಡಿ ಚೆನ್ನಾಗಿರೋದು ನೋಡಿ ಆರ್ಡ್ರ್ ಮಾಡಿ ಅಂತ. ಇವಾಗ ಏನು ಮಾಡೋಕ್ಕೆ ಬರಲ್ಲಲ್ಲ, ಇರಲಿ ಹಾಕಂತ ಹೇಳಿದರು. ಹಾಗಾಗಿ ಅದನ್ನೇ ಹಾಕಿ ನೋಡೋಣ, ಆದಷ್ಟು ಯೂಸ್ ಮಾಡೋಣ ಅದು ಬರೋವರೆಗೂ. ಆಮೇಲೆ ಏನು ಬೇಕಾದರೆ ಚೆನ್ನಾಗಿತ್ತು ಏನಾದರೂ ನನಗೆ ಅದು ಅಡ್ಜಸ್ಟ್ ಆಗಿಲ್ಲ ಅಂದರೆ ಬಿಸಾಕಿ ಮತ್ತೆ ಬೇರೆದು ನೋಡೋಣ ಅಂತ ಸುಮ್ಮನೆ ಆಗಿಬಿಟ್ಟೆ, ಸದ್ಯಕ್ಕೆ ಇರಲಿ ಅಂತಂದೇಳಿ. ಇನ್ನು ಫ್ರಿಡ್ಜಲ್ಲಿ ನೋಡಿದೆ, ಇನ್ನು ಇದು ಹೂಕೋಸು ಇನ್ನು ಫ್ರೆಶ್ ಇತ್ತು ಫ್ರೆಂಡ್ಸ್. ನನಗೆ ಅದು ನೋಡಿದ್ರೇ ಏನಾದರೂ ಡ್ರೈ ಗೋಬಿ ಮಾಡ್ಬೇಕು ಅನಿಸ್ತಿತ್ತು. ಇನ್ನು ನಮ್ಮ ಮನೆಯವ್ರನ್ನ ಏನು ಸದ್ಯಕ್ಕೆ ರೊಟ್ಟಿ ಏನು ಹಚ್ಕೊಳಕ್ಕೆ ಹೋಗ್ಬೇಡ, ಸದ್ಯಕ್ಕೆ ಒಂದು ಸ್ವಲ್ಪ ಹೊಟ್ಟೆ ತುಂಬಾಗಿ ಅನ್ನ ಸಾರು ಒಂದೇ ಮಾಡಿಕೊಡು ಅಂತಂದು ಹೇಳಿದರು. ಹಾಗಾಗಿ ಅನ್ನ ಸಾರು ಮಾಡಿ ಜೊತೆಗೆ ಒಂದು ಸ್ವಲ್ಪ ಡ್ರೈ ಗೋಬಿ ಮಾಡೋಣ ಅಂತಂದೇಳಿ ಡ್ರೈ ಗೋಬಿ ಮಾಡ್ತಿದ್ದೆ. ಇನ್ನು ಫ್ರೆಂಡ್ ನಮ್ಮ ಮನೆ ಕ್ಲೀನ್ ಮಾಡ್ತಿದ್ದೀವಲ್ಲ, ಈ ಅನ್ನ ಸಾರು ಸಿಗೋದು ಕೂಡ ನಿಮಗೆ ಜಗ್ಗಿ ಕಷ್ಟ ಆಗಿಬಿಟ್ಟಿತ್ತು. ಮಾಡೋಕ್ಕಿದ್ದಿಲ್ಲ ಟೈಮು, ಎಲ್ಲರೂ ಇಬ್ಬರೂ ಸುಸ್ತಾಗ್ಬಿಡ್ತಿದ್ವಿ. ಇನ್ನು ಮಾಡೋಕ್ಕಿದ್ದಿಲ್ಲ ನಮಗೆ ಟೈಮ್ ಬಂದು. ಇನ್ನು ಫ್ರೆಂಡ್ಸ್ ಹೇಳ್ಬೇಕಂದ್ರೆ ಇಬ್ಬರು ಕ್ಲೀನ್ ಮಾಡ್ತಿದ್ದೀವಿ ಅಲ್ವಾ. ಇನ್ನು ಬೆಳಿಗ್ಗೆ ಬಂದು ಶನಿವಾರ ಊಟ ಮಾಡಿದ್ದು, ಹೊಟ್ಟೆ ತುಂಬ ಊಟ ಮಾಡಿದ್ದೆ ಲಾಸ್ಟ್ ನಾವು. ಇನ್ನು ಎಲ್ಲ ಕ್ಲೀನ್ ಮಾಡ್ಕೊತ ಬೆಳಿಗ್ಗೆ ಅವರು ಟಿಫನ್ ತಂದಿಟ್ಟು ಹೋಗ್ಬಿಡ್ತಿದ್ರು. ಇನ್ನು ಮನೆ ಕ್ಲೀನ್ ಮಾಡಿದ್ರೆ 2 ಗಂಟೆ 3 ಗಂಟೆ ಆಗ್ತಿತ್ತು. ಇನ್ನು ಎದ್ದು ಅಂತ ಟೈಮೇ ಎದ್ದು ಮಾಡ್ತಿದ್ದಿಲ್ಲ. ಇನ್ನು ಇವರು ಇಲ್ಲ ಮಲ್ಕೊ, ನಾನು ಕ್ಯಾಂಟೀನಲ್ಲಿ ತಿನ್ಕೊತೀನಿ ಅಂತಿದ್ರು. ಇನ್ನು ನನಗೆ ಇಡ್ಲಿ ಹಂಗೆ ತಿಂದಿಟ್ಟು ಹೋಗ್ಬಿಡ್ತಿದ್ರೆ. ಮಧ್ಯಾಹ್ನ ಒಂದು ಸ್ವಲ್ಪ ಏನಾದರೂ ಬೇಕಂದರೆ ಮಾಡ್ಕೊತಿದ್ದೆ, ಇಲ್ಲಾಂದರೆ ಅದು ಇದು ಏನಾದರೂ ತಿನ್ನೋದಿರ್ತಿತ್ತಲ್ವ ನಮ್ಮ ಮನೇಲಿ. ಪ್ರಿಯಾನ್ ಶಿರಾದ್ಗೋಸ್ಕರ ಅವ್ರು ಏನಾದರೂ ತಂದಿಟ್ಟೇ ಇರ್ತಿದ್ರು, ಅದೇ ತಿನ್ಕೊಂಡು ಇದ್ಬಿಡ್ತಿದ್ದೆ. ಇನ್ನು ಊಟದ ಕಡೆ ಕ್ಯಾಲ್ವೇ ಇದ್ದಿಲ್ಲ ನಮಗೆ. ಫಸ್ಟ್ ಕ್ಲೀನ್ ಆಗಬೇಕು, ಕ್ಲೀನ್ ಮುಸ್ಕೋಬೇಕು, ಟೈಮ್ ಇಲ್ಲ ಅಂತೇಳಿ ಇದೇ ಕೆಲಸ ಆಗ್ತಿತ್ತು. ಇನ್ನು ಇವತ್ತು ಅನ್ಕೊಂತೀನಿ ಫಸ್ಟ್ ಹೊಟ್ಟೆ ತುಂಬ ಊಟ ಮಾಡೋಣ ಅಂತಂದೇಳಿ. ಅದಕ್ಕೆ ಅವ್ರು ಹೇಳಿದ್ರು, ರೊಟ್ಟಿ ಗಿಟ್ಟಿ ಏನು ಹಚ್ಕೊಬೇಡ, ಅನ್ನ ಸಾರು ಎಷ್ಟು ದಿನ ಆಯ್ತು ಊಟ ಮಾಡೇ ಇಲ್ಲ ಅಂದರೆ ಹೊಟ್ಟೆ ತುಂಬ ತಿಂದೇ ಇಲ್ಲ, ಅನ್ನ ಸಾರು ಮಾಡಿಬಿಡು ಅಂದರು. ಮತ್ತು ಹೂವು ಚೆನ್ನಾಗಿತ್ತು, ಡ್ರೈ ಗೋಬಿ ಮಾಡೋಣ ಅಂತೇಳಿ ಅಂದ್ಕೊಂಡೆ.
ಇನ್ನು ಡ್ರೈ ಗೋಬಿ ಮಾಡೋಕ್ಕೆ ನಾನು ಸ್ವಲ್ಪ ದಪ್ಪ ದಪ್ಪನಾಗಿ ಕಟ್ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್. ಇದು ಹೂಕೋಸು, ಅದಕ್ಕೊಂದು ಸ್ವಲ್ಪ ಕಡಲೆಬೇಳೆ ಹಿಟ್ಟು ಹಾಕ್ಕೊಂಡಿದ್ದೆ, ಹಾಗೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತು ಖಾರ, ಉಪ್ಪು, ಅರಿಶಿನ ಅಷ್ಟು ಹಾಕ್ಕೊಂಡಿದ್ದೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಮತ್ತು ಇನ್ನೊಂದು ಮರ್ತೆ, ಇದು ಫುಡ್ ಕಲರ್ ಹಾಕ್ಕೊಂಡೆ, ರೆಡ್ ಕಲರ್ ಫುಡ್ ಕಲರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಜಾಸ್ತಿ ಹಾಕ್ಕೊಂಡಿಲ್ಲ ಫ್ರೆಂಡ್ಸ್, ನಾನು ಸುಮ್ಮನೆ ಅದಕ್ಕೊಂದು ಸ್ವಲ್ಪ ಇರಲಿ ಅಷ್ಟೇ, ಒಂದು ಸ್ವಲ್ಪ ಹಾಕ್ಕೊಂಡೆ ಅಷ್ಟೇ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ನೀರು ನೋಡಿ ನಿಮ್ಮ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳಿ. ನಾನೊಂದು ಸ್ವಲ್ಪ ಹಾಕ್ಕೊತ ಮಿಕ್ಸ್ ಮಾಡಿಕೊಂಡೆ. ಪೂರ್ತಿ ನೀರು ಮಾಡ್ಕೊಂಡಿಲ್ಲ. ಆಲ್ಮೋಸ್ಟ್ ಅಕ್ಕಿ ಹಿಟ್ಟಿದೆ ಅಲ್ವ, ನೀರೇನಾಗಲ್ಲ, ಒಂಥರ ಅಂಟಂಟು ಆಗ್ಬಿಡುತ್ತೆ ಸ್ವಲ್ಪ ಹಾಕ್ಕೊಂತ ಇದ್ದಾಗೇ. ಇನ್ನು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಸ್ವಲ್ಪ ನೆನೆಯೋಕ್ಕೆ ಬಿಟ್ಟು ಆಮೇಲೆ ಎಣ್ಣೆಲಿ ಕೊರೆದ್ರೆ ಆಯಿತು. ಚೆನ್ನಾಗಿ ಸಖತ್ತಾಗಿ ಬರುತ್ತೆ, ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಇನ್ನು ಹೇಳ್ಬೇಕಂದ್ರೆ ನನ್ನ ಹಸ್ಬೆಂಡ್ ಬಗ್ಗೆ ಪಾಪ ಫ್ರೆಂಡ್ಸ್, ಎಷ್ಟು ಒಂದು ವಾರ ಹೇಳ್ಬೇಕೋ ಬೇಡ ಅಂತ ಹೇಳ್ತಿದ್ದೀನಿ, ಬಟ್ ಹೇಳ್ಬೇಕು. ಯಾಕಂದರೆ ಕೆಲವರು ವೀಡಿಯೋಸ್ ನೋಡ್ತಿರ್ತಾರೆ, ಅವ್ರಿಗೂ ಅರ್ಥ ಆಗಬೇಕು. ಏನಪ್ಪ ಅಂದರೆ ಮನೆ ಕ್ಲೀನಿಂಗ್ ಅಂದರೆ ಹೆಣ್ಮಗಳೇ ಮಾಡಬೇಕಂತ ಏನಿಲ್ಲ ಫ್ರೆಂಡ್ಸ್. ಯಾಕಂದರೆ ಇಬ್ಬರೂ ಮಾಡಿದ್ರೇ ಕೆಲಸ ಆಗೋದು. ಕೆಲವರು ಅಂತಿರ್ತಾರೆ, ಅವ್ರ ಕಡೆ ಮಾಡಿಸ್ತೀಯಲ್ಲ ಅಂತಂದೇಳಿ. ಮತ್ತು ಈಗ ಮೇಲುಗಡೆ ಏನಾದರೂ ಪೇಂಟ್ ಹಚ್ಚೋದು ಇದ್ದರೆ ನಾವು ಒಬ್ಬೊಬ್ಬರಿಗೆ ಹೈಟ್ ಆಗುತ್ತೆ, ಒಬ್ಬೊಬ್ಬರಿಗೆ ಹೈಟ್ ಆಗಲ್ಲ ಅಂಥದ್ರಲ್ಲಿ ನಾನು ಅಲ್ಲಿ ಏನಾದರೂ ಅಂದರೆ ಗೋಡೆ ಮೇಲೆ ಇರುತ್ತಲ್ಲ ಫ್ರೆಂಡ್ಸ್, ಅಲ್ಲಿ ಏನಾದ್ರು ನೋಡಿದ್ರೆ ಅಲ್ಲಲ್ಲಿಂದನೇ ಬಿದ್ದುಬಿಡ್ದು. ನಮ್ಮ ಮನೆಯಲ್ಲೂ ತೊಳೆದಿಲ್ಲ ನಾನು, ಇನ್ನು ಇಲ್ಲಿನೂ ತೊಳೆಯಲ್ಲ. ಮದುವೆಗೆ ಬಂದಲ್ಲಿಂದ ನಾನು ತೊಳೆದೇ ಇಲ್ಲ, ನಮ್ಮ ಮನೆಯವರೇ ತೊಳೆದು. ಏನಂದರೆ ಪಾತ್ರೆ ಧೂಳು ಹೊಡ್ಕೊಡ್ತೀನಿ, ಪಾತ್ರೆ ವಾಶ್ ಮಾಡ್ತೀನಿ ಅಷ್ಟೇ. ಇನ್ನು ಹಾಸಿಗೆನೂ ಅವರೇ ಒಗೆಯೋದು, ಪೇಂಟನ್ನು ಅವರೇ ಹೊಡೆಯೋದು. ನಮ್ಮ ಮನೆಯಲ್ಲಿ ನಮ್ಮ ತಮ್ಮ ನಮ್ಮಪ್ಪ ಮಾಡ್ತಿದ್ದರು, ನಮ್ಮಮ್ಮ ಹಾಸಿಗೆ ನಮ್ಮಮ್ಮ ಹತ್ತಿಗೆ ಕೊಟ್ಟರೆ ನಾನು ತೊಳಿತಿದ್ದೆ ಅಷ್ಟೇ. ನನಗೆ ನೆನಪಿದ್ದಲ್ಲಿಂದ ಹೇಳ್ತೀರಿ ಅದು ಇಷ್ಟು ಮಾಡ್ತಿದ್ದೆ. ನಮ್ಮ ತಮ್ಮ ನಮ್ಮಪ್ಪ ತೊಳ್ತಿದ್ರು. ಇಲ್ಲಿ ಬಂದರೂ ನನ್ನ ಹಸ್ಬೆಂಡೇ ತೊಳೆಯೋದು. ಇನ್ನು ಕೆಲವರು ಗೊತ್ತಿರಲ್ಲಲ್ವ, ಅವರೆಲ್ಲ ಇವನು ಅಂದ್ಕೊಂಡಿನಿ ಅವ್ರ ಕಡೆ ಮಾಡ್ತಿರಲ್ಲ. ಇಲ್ಲ ಫ್ರೆಂಡ್ಸ್, ಅವರೇ ಮಾಡೋದು. ನಾನಂತೂ ನಿಜ ಮಾಡಲ್ಲ. ಇನ್ನು ಪೇಂಟ್ ಹೊಡೆಯೋದು ಬಿಟ್ಟು ಇದೆಲ್ಲ ಬಿಟ್ಟು ಇನ್ನು ಪಾತ್ರೆ ವಾಶ್ ಮಾಡೋದು, ತೆಗೆದಿಡೋದು, ಕೊಡೋದು, ಧೂಳು ಹೊಡೆಯೋದು ಇದೊಂದು ಮಾಡ್ತೀನಿ. ಪಾಪ ಅವರೇ ಮಾಡೋದು. ನಿಜ ಅವ್ರಿಗೆ ಮಾತ್ರ ನಾನು ಅವ್ರಿಗೆ ಹೇಳಿಲ್ಲ, ನಾನು ಡೈರೆಕ್ಟ್ ಹೇಳಲ್ಲ. ಅವ್ರು ಅಂತಿರ್ತಾರೆ ಇಷ್ಟೆಲ್ಲ ಮಾಡ್ತೀನಿ, ಒಂದು ಥ್ಯಾಂಕ್ಸನ್ನೇ ಹೇಳಲ್ಲ ನೀನಂತೆ. ನಿನ್ನ ಅಂದರೆ ಅವರು ಹೇಳ್ತಿರ್ತಾರೆ ಇಷ್ಟೆಲ್ಲ ಕೆಲಸ ಮಾಡ್ಕೊಡ್ತೀನಿ, ನಾನು ಥ್ಯಾಂಕ್ಸನ್ನು ಹೇಳಲ್ಲ ಅಂತ ಹೇಳಿದ್ರು ನನಗೆ ಕೂಡ. ನಾನು ಅವ್ರಿಗೆ ಹೇಳಿದ್ದೆ, ನಿನ್ನ ಮನೆ ಬದುಕು ಮಾಡೋಕ್ಕೆ ನಾನು ಯಾಕೆ ಥ್ಯಾಂಕ್ಸ್ ಹೇಳೋಕ್ಕೆ, ಇದು ಇಬ್ಬರು ಮನೆ ಆಗಿರುತ್ತೆ, ಇಬ್ಬರದ್ದು ಸಂಸಾರ ಜೀವನ ನಡೀತಿದ್ದೆ, ನಾವು ಯಾಕೆ ನಮಗೆ ಥ್ಯಾಂಕ್ಸ್ ಹೇಳ್ಬೇಕು, ಇದು ನಮ್ಮ ಕರ್ತವ್ಯ, ಇದು ನಮ್ಮದು ಮಾಡಲೇಬೇಕು ನಾವು ಅಂತ ಅವ್ರಿಗೆ ಹೇಳಿದ್ದೆ. ಬಟ್ ಅವ್ರಿಗೆ ಲಾಗ್ ನೋಡಲ್ಲ ಫ್ರೆಂಡ್ಸ್, ನನ್ನ ಲಾಗ್ಸ್, ಯಾಕಂದ್ರೆ ಅವ್ರಿಗೆ ಟೈಮ್ ಸಿಗೋದೇ ಇಲ್ಲ. ಯಾವಾಗಾದರೂ ಏನಾದರೂ ನಾನು ತಮ್ಮನೇಲಲ್ಲಿ ಟ್ವಿಸ್ಟ್ ಥರ ಕ್ವಶನ್ ಏನಾದರೂ ಇಟ್ಟಿದ್ರೆ ಮಾತ್ರ ಏನಿದು ನೋಡೋಣ ಅಂತ ನೋಡಿರ್ತಾರೆ ಅಷ್ಟೇ. ನೋಡ್ತಾರಿಲ್ಲ ಗೊತ್ತಿಲ್ಲ, ಆದರೂ ನಾನು ಹೇಳ್ತೀನಿ ವ್ಲಾಗ್ ನೋಡಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಜಾನು ಅಂತ ಹೇಳ್ತೀನಿ. ನಾನು ಅವ್ರಿಗೆ ಜಾನು ಅಂತಲೇ ಕರೆಯೋದು. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಹೆಲ್ಪ್ ಮಾಡಿದ್ದಕ್ಕೆ. ಕೇಳಿಲ್ಲ ಅಂದಿಯಲ್ಲ, ಕೇಳ್ತಿದ್ದೀನಿ ನೋಡು. ಸಾರಿ, ಕೇಳಿಲ್ಲ ಅಲ್ಲ, ಹೇಳಿಲ್ಲ ಅಂತ ಹೇಳಿದ್ರಲ್ಲ, ಅನ್ನೋದೊಟ್ಟು ಹೇಳಿಲ್ಲ ಅಂದಿಯಲ್ಲ, ಹೇಳ್ತಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಅಂತಂದು. ಇನ್ನು ಕೆಲವರು ಇನ್ಯಾದರೂ ವೀಡಿಯೋಸ್ ನೋಡ್ತಿದ್ರೆ ಬಾಯ್ಸ್, ನಿಜ ಮನೇಲಿ ಏನಾದರೂ ಕೆಲಸ ಇದ್ದರೆ, ಏನಾದರೂ ಕ್ಲೀನಿಂಗ್ ಇದ್ದರೆ ಸ್ವಲ್ಪ ಹೆಲ್ಪ್ ಮಾಡಿ. ಯಾಕಂದರೆ ಹೆಣ್ಮಗಳೇ ಮಾಡಬೇಕಂತೇನು ರೂಲ್ಸ್ ಇಲ್ಲ. ಇನ್ನು ಅಕ್ಕಿ ಎಲ್ಲ ಮಾಡಬೇಕಂದ್ರೆ ಆಗೋದು ಇಲ್ಲ. ಯಾಕಂದರೆ ಮನೆಯಲ್ಲಿ ಹುಡುಗರು ನೋಡ್ಕೋಬೇಕು, ಇನ್ನು ಬೇರೆ ಬೇರೆ ಕೆಲಸ ಇರುತ್ತೆ. ಇದೇ ಒಂದು ಸಿಚುವೇಶನ್ ಅಲ್ವಾ ನಿಮ್ಮದು, ಅವರು ನಿಮ್ಮನ್ನ ಅರ್ಥ ಮಾಡ್ಕೊಳೋದು. ಒಂದು ಸ್ವಲ್ಪ ಮಾಡಿ ನೋಡಿ, ಅವ್ರಿಗೂ ಅರ್ಥ ಆಗುತ್ತೆ, ಸ್ವಲ್ಪ ಮಾಡ್ತಾರೆ ನಮ್ಮ ಮನೆಯವರು ಅಂತೇಳಿ. ಇನ್ನು ಯಾರು ಏನು ಅಂದ್ಕೊತಾರೆ ಅಂತಾರೆ ಅಂತ ಏನಿಲ್ಲ. ನಮ್ಮ ಮನೆ ಬದುಕು ನಾವು ಮಾಡ್ಕೊಂಡ್ರೆ ಚೆಂದ ಅಲ್ವಾ. ಮಾತಾಡೋರು 100 ಮಾತಾಡಲಿ, ನಮಗೇನು. ಇನ್ನು ಕೆಲವ್ರು ಇಲ್ಲೆಲ್ಲ ಅಂತಿರ್ತಾರೆ, ಅವ್ರು ಕೂಡ ಬದುಕು ಮಾಡಿಸ್ತೀಯಲ್ಲ, ನೀನು ಮಾಡಬೇಕು ಅಂತ. ಅವ್ರು ಮೊದಲಿಂದ ಅವ್ರು ಮಾಡ್ಕೊಂಬಂದೆ. ಇನ್ನು ನಾನು ಸಣ್ಣ ಇದ್ದಾಗ ನಮ್ಮಪ್ಪ ನಮ್ಮ ತಮ್ಮ ಮಾಡ್ಕೊಂಬಂದ್ರೆ ನನಗೆ ಆ ಥರ ಏನು ಅನಿಸಲ್ಲ. ಬಟ್ ಇಲ್ಲಿ ಕೆಲವ್ರಿಗೆ ಅವ್ರ ಮನೆಯಲ್ಲೇ ಅವ್ರು ಗಂಡು ಮಕ್ಕಳು ಮಾಡಲ್ಲ ಅಂದರೆ ನಮ್ಮದೇನು ತಪ್ಪು, ಅವ್ರು ಮಾಡುವಾಗ. ಇನ್ನು ನಮ್ಮ ಮನೇಲಿ ಮಾಡ್ತಾರೆ ಅನ್ನೋಕ್ಕೋಸ್ಕರ ನೀನು ಅವ್ರ ಥರ ಮಾಡಿಸ್ತೀಯಲ್ಲ ಅನ್ನೋದು ತಪ್ಪಾಗುತ್ತೆ. ಯಾಕಂದರೆ ಮೊದಲಿಂದ ಅವ್ರು ಮಾಡ್ಕೊಂಬಂದಾರೆ, ಈಗಲೂ ಮಾಡ್ತಾರೆ. ನಿಮ್ಮ ಮನೇಲಿ ಮೊದಲಿಂದ ಅವ್ರು ಮಾಡಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ಹಾಗಾಗಿ ಅವರು ಮೊದಲಿಂದ ಮಾಡ್ಕೊತಿದ್ದಾರಲ್ವ, ಅವ್ರಿಗೆ ಅಭ್ಯಾಸ. ಇನ್ನು ಸೇಮ್ ನಮ್ಮಪ್ಪ ಅಂತ ನನ್ನ ಹಸ್ಬೆಂಡಿಗೆ ಪ್ರತಿಯೊಂದು ಹೆಣ್ಣನ್ನು ಅವ್ರ ಗಂಡನ ಅವ್ರ ಅಪ್ಪ ನೋಡಿಸ್ತಾರೆ. ಅದರಲ್ಲಿ ನಾನು ಒಬ್ಬಳು, ನಮ್ಮಪ್ಪ ಸೇಮ್ ಡಿಟ್ಟು ಫ್ರೆಂಡ್ಸ್. ಏನು ಒಂದು ಸ್ವಲ್ಪ ನಾವು ಕೊಡಲ್ಲ,
ಏನಿದು ಮಾಡೋಕ್ಕೋಗಲ್ಲ. ಅಂದರೆ ಅಪ್ಪ ಹೇಗಿದ್ರಂದರೆ ಎಲ್ಲ ಕೆಲಸ ಮಾಡ್ತಿದ್ರು. ಈ ಥರ ಮನೆ ಕೆಲಸ ಇದ್ದಾಗ್ಬಿಟ್ಟು ಅಮ್ಮಗೆ ಹೆಲ್ಪ್ ಮಾಡ್ತಿದ್ರು. ಅಮ್ಮ ಮಾಡ್ತಿದ್ದಿಲ್ಲ, ಇದೇ ಥರ ಪಾತ್ರೆ ವಾಶ್ ಮಾಡೋದು ಹಿಂಗೆ ಮಾಡ್ತಿದ್ರು. ಬಟ್ ಅಪ್ಪ ಎಲ್ಲ ಅವಾಗ ನಮ್ಮ ಮನೆಯಲ್ಲಿ ಇಷ್ಟು ಕೆಲಸ ಮಾಡ್ತಾರೆ ಅಂತ ಹೇಳ್ತಿದ್ರು ನಮ್ಮ ಅಪ್ಪಗೆ ಅವಾಗ. ಇವಾಗ ನನ್ನ ಹಸ್ಬೆಂಡಿಗೆ ಹೇಳ್ತಾರೆ ಇಲ್ಲಿ ಎಷ್ಟು ಕೆಲಸ ಮಾಡ್ತಾರೆ, ಎಲ್ಲ ಮಾಡಿಕೊಡ್ತಾರೆ ಅಂದೆ. ಬಟ್ ಅಲ್ಲಿನೂ ನಮ್ಮಪ್ಪ ಎಷ್ಟು ಕೆಲಸ ಮಾಡ್ತಿದ್ರು ಆವಾಗ. ನಿಜ ಫ್ರೆಂಡ್ಸ್, ಅವಾಗ ಅಪ್ಪನೂ ಅಷ್ಟು ಕೆಲಸ ಮಾಡ್ತಿದ್ರು. ಈಗಲೂ ನಮ್ಮ ತಮ್ಮ ಮಾಡ್ತಾನೆ. ಅಲ್ಲಿ ನಮ್ಮ ಮನೆಯಲ್ಲಿನ ಕಂಪ್ನಿಯಲ್ಲಿ ಮನೆ ತೊಳ್ಬೇಕಂದ್ರೆ ನಮ್ಮ ತಮ್ಮನೇ ಮಾಡೋದು. ಇನ್ನು ತಮ್ಮ ಇಲ್ಲ ಅಂದಾಗ ಮಾತ್ರ ಅಮ್ಮನವರು ಅಷ್ಟೇ ಮಾಡ್ತಾರೆ. ಇನ್ನು ಇಲ್ಲೇನು ಇವರೇ ಇನ್ನು ಹೇಳ್ಬೇಕನ್ಸಿತ್ತು, ಹೇಳ್ದೆ ಇದೇನು ಈ ಥರ ಹೇಳ್ತಿದ್ದಾಳೆ ಅಂತೆಲ್ಲ. ಹೆಣ್ಮಕ್ಳೇ ಮಾಡಬೇಕೇನು ಅಂಬೋದಿಲ್ಲ. ಬಟ್ ಮಾಡ್ತಿದ್ದಾರೆ ಅಂದರೆ ಮಾಡ್ತಿದ್ದಾರಲ್ಲ ಅಂತಂದು ಹೇಳಿ. ಬಟ್ ಕೊಂಕ್ ಮಾತ್ರ ಏನು ಮಾತಾಡೋದು ಮಾತ್ರ ಬೇಡ. ಯಾಕಂದರೆ ಅವ್ರಿಗೆ ಅರ್ಥ ಆಗುತ್ತೆ, ಅವರೇ ಮಾಡ್ತಾರಲ್ಲ ಅಂತೇಳಿ ಅರ್ಥ ಮಾಡ್ಕೊಂಡು ಮಾಡ್ತಿರ್ತಾರೆ. ನಿಮ್ಮಂಥ ಮಾತುಗಳು ಕೇಳಿ ಅವ್ರಿಗೂ ಸ್ವಲ್ಪ ನೋವು ಆಗ್ತಿರುತ್ತೆ. ಇನ್ನು ನಮ್ಮ ಪ್ರಿಯಾಂಶಿ ನೋಡಿದ್ರೆ ಅವ್ನಿಗಂತೂ ಏನಾಗಿದೆ ಅಂದರೆ ಒಂದು ವಾರದಿಂದ ನಮ್ಗೆ ಸ್ವಲ್ಪ ಕೆಲಸ ಇರೋದ್ರಿಂದ ಅವ್ನ ಕಡೆ ಸ್ವಲ್ಪ ಅಬ್ಸರ್ವ್ ಮಾಡಿಲ್ಲ ಅನ್ನಂಗೆ ಆಗ್ಬಿಟ್ಟಿತ್ತು. ಫುಲ್ಲು ಏನಾಗ್ಬಿಟ್ಟಿದೆ ಅಂದರೆ ಇವಾಗ ಬಿಸಿಲು ಒಂದಿದೆಯಲ್ಲ ಫ್ರೆಂಡ್ಸ್, ಅದು ಏನು ಬೆವರಿಗೋ ಏನೋ ಗೊತ್ತಿಲ್ಲ, ಒಂಥರ ತಲೆಯಲ್ಲೆಲ್ಲ ಬ್ಯಾರ್ಸೆಲ್ ಆಗ್ಬಿಟ್ಟಿದ್ವು ಅವನಿಗೆ. ಈಗ ಯಪ್ಪ ಹಿಂಗಾದ್ರೆ ಸರಿ ಆಗೋಲ್ಲ ಅಂತೇಳಿ ಮತ್ತೆ ನಮ್ಮ ಮನೆಯವ್ರು ಕರ್ಕೊಂಡು ಹೋಗಿ ಅವನಿಗೆಲ್ಲ ಒಂದು ಸ್ವಲ್ಪ ಸಣ್ಣದಾಗಿ ಬೋರ್ಡ್ ಥರ ಮಾಡಿಸ್ಕೊಂಬಂದು ಪೌಡ್ರ್ ಹಾಕಿ ಇವಾಗ ಸ್ವಲ್ಪ ಓಕೆ ಚೆನ್ನಾಗಿ ಸ್ವಲ್ಪ ಕಮ್ಮಿ ಆಗ್ತಿದೆ ನೋವೆಲ್ಲ. ಸ್ವಲ್ಪ ಬೋರ್ಡ್ ಥರ ಮಾಡಿಸಿ ಪೌಡ್ರ್ ಹಾಕ್ತಿದ್ವಲ್ವ, ಓಕೆ ಸ್ವಲ್ಪ ಕಮ್ಮಿ ಆಗ್ತಿದ್ದೆ. ಇನ್ನು ನಾವು ಅಡುಗೆನೂ ರೆಡಿ ಆಯಿತು ಫ್ರೆಂಡ್ಸ್. ಅನ್ನ ಸಾರು ಮತ್ತು ಡ್ರೈ ಗೋಬಿ ಇನ್ನು ನಾನು ಮಾಡ್ತಿರುವಾಗೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ಹಾಕ್ಕೊಟ್ಟಿದ್ದೆ. ಅವ್ರಿಗೆ ಆ ಥರ ಅಂದರೆ ಅವ್ರಿಗೆ ಸಿಗೋದೇ 8 ಗಂಟೆ 12 ತಾಸು ಡ್ಯೂಟಿ. ಅವಾಗ ಬರ್ತಾರೆ, ಸಂಡೇ ಹಂಗೆ ಸಿಗ್ತಾರೆ. ಅವಾಗ ಮಾಡ್ಕೊಡು ಅಂತಿರ್ತಾರೆ. ಬಟ್ ಅವಾಗ ಏನೋ ಚಿಕನ್ನು ಹಂಗೇನೋ ಮಾಡಿರ್ತೀವಿ, ಮಟನ್ ಅವಾಗ ಏನು ಮಾಡ್ಕೊಡೋಕೆ ಆಗ್ತಿದ್ದಿಲ್ಲ. ಬಟ್ ಇವತ್ತು ಅವ್ರ ಪಾಪ ನನಗೆ ಇಷ್ಟ ಫ್ರೆಂಡ್ಸ್ ಆ ಥರ ಅವ್ರು ಏನಾದರೂ ಟೀ ಮಾಡಿಸಿದ್ರೆ ನಾನು ಮಾಡ್ಕೊಂಡು ಕೊಡಬೇಕಂತ. ಅವ್ರು ಆವಾಗಲೇ ಒಂದು ಸ್ವಲ್ಪ ಗೋಬಿ ಕೊಟ್ಬಿಟ್ಟೆ. ಇನ್ನು ನಾನು ಮಾಡುವಾಗೇ ನಾನು ಮಾಡ್ತಿದ್ದೀನಲ್ವ ಆವಾಗಲೇ ನನ್ನ ಮಗ ಮತ್ತು ನನ್ನ ಹಸ್ಬೆಂಡಿಗೆ ಹಾಕೋಕ್ಕೆ ಕೊಟ್ಟೆ. ನನಗೇನೋ ಫ್ರೆಂಡ್ಸ್ ಹಿಂಗೆ ಮಾಡುವಾಗ ಹಾಕೋಕ್ಕೆ ಕೊಡ್ಬೇಕು, ಅವ್ರಿಗೆ ಬಡಿಸ್ಬೇಕು ಅಂದರೆ ನನಗೆ ತುಂಬ ಇಷ್ಟ. ಈ ಥರ ನನಗೆ ಟೈಮ್ ಸಿಗೋದು ತುಂಬಾ ಕಷ್ಟ. ಯಾಕಂದರೆ 12 ತಾಸು ಇರ್ತೀವಲ್ಲ, ಅವ್ರಿಗೆ ಟೈಮೇ ಸಿಗೋದಿಲ್ಲ. ಸಿಕ್ಕಾಗ ಈ ಥರ ಕೊಡೋಕ್ಕೆ ತುಂಬ ಇಷ್ಟ. ಇನ್ನು ಹೊಟ್ಟೆ ತುಂಬ ಅನ್ನ ಸಾರು ಗೋಬಿ ಎಷ್ಟು ದಿವಸ ಏನು ಹಸುಗಟ್ಟಿದ್ವಿ ಅನ್ನಂಗೆ ಆಗ್ಬಿಟ್ಟಿತ್ತು ಫ್ರೆಂಡ್ಸ್. ಹೊಟ್ಟೆ ತುಂಬ ಊಟ ಮಾಡಿದ್ವಿ. ಇನ್ನು ಈಗ ಅನ್ನ ಇಡ್ತಿದ್ದೀನಲ್ವ, ಅದು ಸೊಸೈಟಿ ಅನ್ನನೇ ನಾನು ಮಾಡಿದ್ದು. ನಾವು ಮೊದಲೆಲ್ಲ ಸೊಸೈಟಿ ಅನ್ನನೇ ತಿಂತಿದ್ವಿ ಫ್ರೆಂಡ್, ನೈಟ್ 1 ಟೈಮು. ಇನ್ನು ಬೆಳಿಗ್ಗೆ ಸೋನಾ ಮೊಸರು ಮಾಡ್ತಿದ್ವಿ. ಇನ್ನು ನಮ್ಮ ಮನೇಲಿ ಬಂದು ಸೊಸೈಟಿ ತಿಂತಿದ್ರು. ಈಗ ಸೋನಾ ಮೊಸರು ತಿಂತಿದ್ದೀವಿ. ಇನ್ನು ಇಲ್ಲಿ ಭಾಳ ದಿನ ಆಗಿತ್ತು ನಾನು ತಿನ್ನಲಾರ್ದೆ. ಒಂದು ಸ್ವಲ್ಪ ಮಾಡೋಣ ಅಂತಂದೇಳಿ ಸೊಸೈಟಿ ಅಕ್ಕಿ ಹಾಕಿದ್ದೆ, ಚೆನ್ನಾಗಿ ಬಂದಿತ್ತು. ಸುಡ ಅನ್ನ ಮತ್ತು ಡ್ರೈ ಗೋಬಿ ತಿಂದು ಹೊಟ್ಟೆ ತುಂಬ ಉಂಡು ಒಂಥರ ತುಂಬ ಖುಷಿ ಆಯಿತು. ಸ್ಕೂಲ್ ಲೈಫಲ್ಲಿ ಉಂಡಿದ್ವಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.